ಸರ್ಕಾರದ ಟನಲ್ ರೋಡ್ ಯೋಜನೆ ವಿಚಾರವಾಗಿ ಇಂದು ಬಿಜೆಪಿ ಜನಜಾಗೃತಿ ಅಭಿಯಾನ ನಡೆಸಿದ್ದಾರೆ. ಇದರ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಇದೀಗ ವಿಪಕ್ಷ ನಾಯಕರಾದಂತಹ ಆರ್ ಅಶೋಕ್ ಇದ್ದಾರೆ. ಬನ್ನಿ ಮಾತಾಡ್ಸೋಣ. ಸರ್, ಇವತ್ತು ಬೆಳಗ್ಗೆಯಿಂದಲೂ ಕೂಡ ಲಾಲ್ಬಾಗ್ನಲ್ಲಿ ಜನಜಾಗೃತಿ ಅಭಿಯಾನವನ್ನ ಮಾಡ್ತಾ ಇದ್ದೀರಿ. ಅದೇ ರೀತಿಯಾಗಿ ಸಹಿ ಸಂಗ್ರಹವನ್ನ ಕೂಡ ಮಾಡಿದ್ರಿ. ಇಲ್ಲಿ ಬರುವಂತಹ ವಾಕರ್ಸ್ ಜೊತೆ ಅಭಿಪ್ರಾಯವನ್ನ ಕೂಡ ಸಂಗ್ರಹ ಮಾಡಿದ್ರಿ. ಏನು ಹೇಳ್ತೀರಿ? ಜನರ ಅಭಿಪ್ರಾಯ ಇದು ಬೇಡ. ಜನಕ್ಕೆ ಈಗ ಗುಂಡಿ ಬಿದ್ದಿರೋ ರಸ್ತೆಗಳನ್ನು ಮುಚ್ಚಿದರೆ ಸಾಕಾಗ್ಬಿಟ್ಟಿದೆ, ಗಾರ್ಬೇಜ್ ತೆಗೆದ್ರೆ ಸಾಕಾಗ್ಬಿಟ್ಟಿದೆ. ಅದನ್ನು ಮಾಡಿ ಅದು ಬಿಟ್ಬಿಟ್ಟು ಈ ಮೇಲೆ ರಸ್ತೆಗಳೆಲ್ಲ ಹಳ್ಳ ಬಿದ್ದಿದೆ. ಇನ್ನು ಟನಲ್ ರೋಡು ಇದು ಫೀಸಿಬಲ್ಲೇ ಅಲ್ಲ. ಇಷ್ಟೊಂದು ದುಡ್ಡು ಕಟ್ಟಿ ಯಾರು ಹೋಗ್ತಾರೆ ಈ ಟನಲ್ ರೋಡ್ಗೆ? ಇದು ಫೀಸಿಬಲ್ ಅಲ್ಲ. ಮತ್ತು ಕಾರ್ಪೊರೇಷನ್ ಅವರು 8,000 ಕೋಟಿ ಸಾಲ ಮಾಡಬೇಕು. ಆ ಕಾರ್ಪೊರೇಷನ್ ಈಗಲೇ ಪಾಪರ್ ಔಟಿದೆ. ಅವ್ರ ಹತ್ರ ಹಣ ಇಲ್ಲ, ಕಾರ್ಪೊರೇಷನ್ ಹತ್ರ ಹಣ ಇಲ್ಲ. ಅವ್ರು ಮತ್ತೆ 8,000 ಕೋಟಿ ಪಾಪರ್ ಮಾಡಿ ಯಾರನ್ನು ಉದ್ಧಾರ ಮಾಡೋಕ್ಕೆ ಹೋಗ್ತಾ ಇದ್ದೀರಾ? ಇದು ಒಂದು ಕಮಿಷನ್ ಹೊಡೆಯುವಂಥ ಯೋಜನೆ. ಈ ಯೋಜನೆಗೆ ನಮ್ಮದು ವಿರೋಧ ಇದೆ. ಸರ್, ಇನ್ನು ಬೆಂಗಳೂರಿನಲ್ಲಿ ಬರೀ 12% ಜನರ ಬಳಿ ಮಾತ್ರ ಕಾರ್ಗಳಿರುವಂಥದ್ದು. ಹಾಗಾದ್ರೆ ಈ ಯೋಜನೆ ಯಾರಿಗೋಸ್ಕರ ಮಾಡ್ತಾ ಇದ್ದಾರೆ ಅಂತ? ಶ್ರೀಮಂತರಿಗೋಸ್ಕರ ಅಂತ ನೀವು ಆಗಲೇ ಹೇಳಿದ್ರಿ. VIP ಮಂತ್ರಿಗಳು ಓಡಾಡೋಕ್ಕೆ ಮಾಡ್ಕೊತಾ ಇದ್ದಾರೆ ಅಷ್ಟೇ. ಮಂತ್ರಿಗಳು, ಮುಖ್ಯಮಂತ್ರಿಗಳು ಓಡಾಡೋಕ್ಕೋಸ್ಕರ ಮಾಡ್ತಾ ಇರೋವಂಥ ಯೋಜನೆ ಅಷ್ಟೇ. ಇದು ಜನಸಾಮಾನ್ಯರಿಗಾದರೆ ಈಗ ಟೂ ವೀಲರ್ಸು 70% ಟೂ ವೀಲರ್ಸ್ ಇದೆ. ಅವ್ನು 70% ಟೂ ವೀಲರ್ಸ್ ಇದ್ದಾರೆ. ಅವ್ರಿಗೇನು ಮಾಡ್ತಾ ಇದ್ದಾರೆ? ಅವ್ರಿಗಿಲ್ಲ, ಇದರಲ್ಲಿ ಎಂಟ್ರಿನೇ ಇಲ್ಲ. ಓನ್ಲಿ ಕಾರ್ ಅಂತ ಹೇಳಿದ್ರೆ ಇದರಿಂದ ಉಪಯೋಗ ಏನಾಗ್ತೈತೆ ಜನಕ್ಕೆ? ಇದರಲ್ಲಿ ನೀವು 5% ಜನನೂ ಓಡಾಡೋಕ್ಕಾಗಲ್ಲ. ಈಗ ಮೆಟ್ರೋದಲ್ಲಿ ಸುಮಾರು 60-70 ಲಕ್ಷ ಜನ ಓಡಾಡ್ತಾರೆ. ಇದರಲ್ಲಿ ಎಷ್ಟು ಜನ ಓಡಾಡ್ತಾರೆ? ಸಾಧ್ಯನೇ ಇಲ್ಲ. ಅದರಿಂದ ಇದು ನೀವೇನೋ ಸಾಲ ಮಾಡಿಬಿಟ್ಟು ಸಾಲನ ಬೇರೆಯವ್ರ ತಲೆ ಮೇಲೆ ಹಾಕ್ಬಿಟ್ರೆ ಅದರಿಂದ ಬೆಂಗಳೂರು ಜನತೆಗೆ ಇನ್ನಷ್ಟು ಟ್ಯಾಕ್ಸ್. ಈಗಾಗಲೇ ಸುಮಾರು 65,000 ಕೋಟಿ ಟ್ಯಾಕ್ಸ್ ಹಾಕಿದ್ದೀರ ಬೆಂಗಳೂರು ಜನತೆ ಮೇಲೆ, ರಾಜ್ಯದ ಜನತೆ ಮೇಲೆ 65,000 ಕೋಟಿ ಟ್ಯಾಕ್ಸ್ ಹಾಕಿದ್ದೀರ. ಈಗ ಮತ್ತೆ ಈ ಟ್ಯಾಕ್ಸನ್ನು ನೀವು ಹಾಕ್ಬಿಟ್ರೆ ಬೆಂಗಳೂರು ಜನ ನಿಜಕ್ಕೂ ಶಾಪ ಆಗ್ತಾರೆ ನಿಮಗೆ. ಸರ್, ಇದ್ರ ಜೊತೆಗೆ ನೀವು DPR ಕೂಡ ನೋಡಿದ್ರೆ ಅದೇ ರೀತಿಯಾಗಿ ಅಧಿಕಾರಿಗಳು ಅದರ ವಿವರಣೆಯನ್ನು ಕೂಡ ಕೊಡ್ತಾ ಇದ್ರು. ಏನೆಲ್ಲ ಮಾಹಿತಿ ಕೊಟ್ಟರು ಸರ್? ಅವರು ಅಧಿಕಾರಿಗಳು ನನ್ನ ತಿಳ ಪ್ರಕಾರ ಇಲ್ಲಿನ ಆರ್ಟಿಕಲ್ಚರ್ ಡಿಪಾರ್ಟ್ಮೆಂಟವರು ಇದು ಒಳ್ಳೇದಲ್ಲ ಅಂತ ಹೇಳಿದ್ದಾರೆ. ಆರ್ಟಿಕಲ್ಚರ್ ಡಿಪಾರ್ಟ್ಮೆಂಟವರು ಇದು ಒಳ್ಳೇದಲ್ಲ, ಇಲ್ಲಿ ಜನಗಳ ವಿರೋಧ ಬರುತ್ತೆ, ಇದು ಮಾನ್ಯುಮೆಂಟ್, ಇದು ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಇದನ್ನು ಪ್ರೊಟೆಕ್ಟೆಡ್ ಏರಿಯಾ ಅಂತ ಮಾಡಿದ್ದಾರೆ. ಕಾಫಿ ಕುಡಿಯೋನೆಲ್ಲನ ಪ್ರೊಟೆಕ್ಟ್, ಅದಕ್ಕೆ ಬೇಡ ಅಂತ ಹೇಳಿದ್ದಾರೆ. ಸರ್, ಒಟ್ಟು ಎಷ್ಟು ಇಲಾಖೆಗಳಿಂದ ಅನುಮತಿಯನ್ನು ಪಡ್ಕೊಳ್ಬೇಕಿತ್ತು ಇವರು ಅಂತ? 120 ಇಲಾಖೆಯಿಂದ ಪರ್ಮಿಷನ್ ಪಡಿಬೇಕು, ಒಂದು ಇಲಾಖೆಯಿಂದ ಪರ್ಮಿಷನ್ ಪಡಿಬೇಕು. ಸರ್, ಇದರಿಂದ ಬೆಂಗಳೂರಿಗೆ ಆಪತ್ತು ಅನ್ನುವಂಥದ್ದು DK ಶಿವಕುಮಾರ್ ಅವರಿಗೆ ಬಹಳ ಸ್ಪಷ್ಟವಾಗಿ ಗೊತ್ತು. ಆದ್ರೂ ಯಾಕೆ ಇಷ್ಟೊಂದು ಹಠ ಮಾಡ್ತಿದ್ದಾರೆ ಅಂತ? ಹಠ ಮಾಡೋದ್ರಿಂದ ಏನು ಒಳ್ಳೇದಲ್ಲ. ಬೆಂಗಳೂರು ಜನ ಟನಲ್ ರೋಡ್ ಮಾಡಿ ಅಂತ ಕೇಳಿದ್ರ, ಬೆಂಗಳೂರು ಜನ ಏನು ಕೇಳ್ತಾ ಇದ್ದಾರೆ? ಹಳ್ಳ ಬಿದ್ದಿರೋ ರಸ್ತೆಗಳು ಮುಚ್ಚಿ ಅಂತ ಕೇಳ್ತಾ ಇದ್ದಾರೆ, ಗಾರ್ಬೇಜ್ ತೆಗಿರಿ ಅಂತಾರೆ. ಅದ್ರ ಬಿಟ್ಬಿಟ್ಟು ನೀವು ಬೇರೆ ಎಲ್ಲ ಮಾಡಕ್ ಹೋಗ್ತಾ ಇದ್ದೀರಾ. ಇದು ಒಳ್ಳೇದಲ್ಲ, ಬಂದ್ಬಿಡಿ ಎಲ್ಲ. ಇದಿಷ್ಟು ವಿಪಕ್ಷ ನಾಯಕರಾದಂತಹ ಆರ್ ಅಶೋಕ್ ಅವರ ಮಾತು. ಕ್ಯಾಮರಾ ಪರ್ಸನ್ ಲಕ್ಷ್ಮೀಕಾಂತ್ ಜೊತೆ ಕವನ ಶಿವಣ್ಣ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.